ಹೋಗಿದ್ದವ ಬಂದಿದಾರ ಅವರು? ಇಲ್ಲ ಅಣ್ಣ ಬಂದಿಲ್ಲ. ಹೋಗಿದ್ದೆ ಮನೆ ತಕ್ಕೆ. ಆ ವೈಕ್ಳು ಇನ್ನು ಕಾಲೇಜಿಂದ ಬಂದಿಲ್ಲ. ಅವರು ಬಂದಿಲ್ಲ, ಕದೆ ಓದ್ತದೆ. ಎಷ್ಟೊತ್ತು ಬರೋದವ ಹೆಣ್ಣು? ಬರ್ತದೆ ಒಂದು 3:30 4 ಗಂಟೆಗೆ. ಸರಿ ಸರಿ ಆಯ್ತು, ಬರ್ರಿ ಸುಮ್ಕಿರು. ಏನವ ಏನೋ ಕೂಗ್ತಾ ಕೂತದೆ. ಕಡ್ಲೆ ಬೆಳೆ ಬೇಕತ್ತೆ ಕಣಕ್ಕೆ. ಒಬ್ಬಿಟ್ಟು ಮಾಡೋದು ಅಂದ್ಬಿಟ್ಟು ಮಾಡಕ್ಕೆ ಕೆಲಸ ಇಲ್ಲ ನಿನ್ಗೆ. ಯಾವ ಒಬ್ಬಿಟ್ಟು? ಹೋಗು, ಯಾವ ಒಬ್ಬಿಟ್ಟು ಬೇಡ, ಏನು ಬೇಡ, ಏನು ಸರಿ ಬಿಡು. ನಂಟ್ರವ ನಾವು ಮತ್ತೆ ನೀವೇಕಂಗೆ ಚಿಕನ್ ತಂದ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟು ಕಳ್ಸೋದು ಇವತ್ತು. ಹಂಗೆ ಕಳಿಸ್ಬೇಕಾಗಿತ್ತು. ನಂಟ್ರಾದ್ರೂ ಮಾತ್ರ ಮಾಡ್ಬೇಕು, ಇಲ್ಲ ಮಾಡ್ಬಾರ್ದು ಅಂತವ. ನಿನಗೆ ಯಾಕೆ ತೊಂದ್ರೆ ಅಂತ ಕಣವ? ಅಯ್ಯೋ ಅದ್ರಲ್ಲಿ ತೊಂದ್ರೆ ಅಂತ ಏನಣ್ಣ? ತೊಂದ್ರೆ ಬೇರೆ ಸುಮ್ ಕೂತ್ಕೋ. ಸರಿ ಬಿಡು, ನೀನು ಚೆನ್ನಾಗಂತೀಯ ತೊಂದ್ರೆ ಅಂತೆ. ಸರಿ ಅಣ್ಣ, ಅದಕ್ಕೆ ಆಫ್ ಮಾಡ್ತೀನಿ, ಕೂತೀರಿ ನೋಡ್ತೀನಿ. ಈಗ ಬಂದಿದ್ದಾರ. ಸರಿ ಕಣವ, ಆಯ್ತು, ಹೋಗಿ ನೋಡ್ಕಬ. ಇವ್ನೆ ಅಬ್ಬಬ್ಬ, ಏನು ಮಂಡಿ ಎಲ್ಲ ನೋವು ಕಣವತ್ತಾಗಿ. ಏನು ಒಸಿ ಮಂಡಿ ನೋವ ಯಪ್ಪ. ಓ ಅಕ್ಕ, ಈಗ ಬಂದವಲ್ತವಿಂದವ ಸುಮ್ಕಂತ ಆತಾಯಿ. ಏನತ್ತಾಗಿ ಹೊಸ ಎಳ್ದ ಆಡ್ಬಿಡ್ತು ಕಣವ. ಏನು ಮಂಡಿ ಎಲ್ಲ ನೋವು ಹೊತ್ಕೊಂಡಾಗ ಆಗ್ಬಿಟ್ಟು ಅದಕ್ಕೆ ಕೂತ್ಕೊಂಡೆ ಕಣ್. ಬಾ ಬಾ ಕೂತ್ಕೋ ಬಾ. ಇಲ್ಲಕತ್ತ ಹೋಯ್ತೀನಿ. ಅಕ್ಕ, ಇದು ನಮ್ಮ ಮನೆ ಹೊತ್ಕೊಂಡು ಬಂದವ್ರೆ. ಯಾಕೆ ತಾಯಿ, ಯಾಕೆ ಬೈದಾರು? ಅದೇ ಭಾನುವಾರ ಬರ್ತೀವಿ ಅಂತ ಅಂದಿದ್ರಲ್ಲ, ಹುಡ್ಗಂಗೆ ಹಂಗಂದ್ರಂತೆ. ಹಿಂಗೆ ಹುಡುಗಿಯ ಹಿಂಗೆ ಅವತ್ತು ಬಂದಿತ್ತಲ್ಲ ಅವ್ರ ಮಗಳನ್ನ ಚೆನ್ನಾಗಿರೋದಂತೆಲ್ಲ ನೋಡ್ಕೊಬರೋಕ್ಕೆ ಅತ್ತೆ ಫೋನ್ ಮಾಡಿದ್ಲು ಅಂತವ. ಅದಕ್ಕೆ ಮಗ ಹೋಗಿ ಇವತ್ತೇ ನೋಡ್ಕೊಬರಾಗಿ ನೀವು. ನಿಮ್ಗೆ ಒಪ್ಪಿಗೆ ಆದರೆ ಬೇಕಾರೆ ನಾನು ಭಾನುವಾರ ಹೋಗಿ ನನ್ನ ಫ್ರೆಂಡ್ ಕರ್ಕೊಂಡೋಗಿ ನೋಡ್ಕೊಬರ್ತೀನಿ ಅಂತ ಅಂದಂತೆ. ಅದಕ್ಕೆ ಮಣ್ಣು ಹೊತ್ಕೊಂಡು ಬಂದು ಕೂತವ್ರೆ. ಅಯ್ಯೋ ಇವತ್ತೇ ಬಂದಿದ್ದಾರೆ ತಾಯಿ. ಭಾನುವಾರ ಆಗಿದ್ರೆ ಅವಳಿಗೆ ರಜೆ ಇರೋದು. ಇವ್ರು ಇನ್ನೂ ಬಂದಿಲ್ವಲ್ಲ. 3:30 4 ಗಂಟೆ ಆಯ್ತದೆ. ಬರಲಿ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋದ. ನೀನು ಕದಾಕಿದೆ ಆಗಲೇ 2 ಸತಿ ಬಂದೆ ನಾನು. ಅವರು 1 ಗಂಟೆಗೆ ಬಂದರು. ಅದಕ್ಕೆ ಹೊಸಿ ಒಬ್ಬಿಟ್ಟು ಮಾಡೋದು ಅಂದ್ಬಿಟ್ಟಂಗೆ ಮಾಡ್ತೇನೆ. ಯಾಕೆ ಹೋಯ್ತೀನಿ ನಾನು. ಹಂಗೆ ಮಾವ ಬಂದರು ಹೇಳು. ಆಮೇಲೆ 4 ಬಂದ ತಕ್ಷಣ ರೆಡಿ ಆಗಕ್ಕೆ ಹೇಳಕ್ಕೆ ರೆಡಿ ಮಾಡಿಬಿಟ್ಟು ಫೋನ್ ಮಾಡು. ಬರ್ತೀನಿ, ನಮ್ಮ ಅಣ್ಣನ ಹೊತ್ಕೊಂಡು ಕರ್ಕೊ ಬರ್ತೀನಿ. ಸರಿ ಕಣವ, ಆಯಿತು ಹೋಗು. ಮಾಡ್ತೀನಿ, ಹೋಗು. ಏನು ಒಬ್ಬಿಟ್ಟು ಮಾಡ್ತಿದೀಯಾ? ಅಪ್ಪರ ದಿವಸ ಆಗದೆ ಬಂದು ನೋಡಿ ಏನು ಮಾನ್ಯವಲ್ಲ ಅನ್ನಕ್ಕಿಲ್ವಾ. ಇವತ್ತು ಇಲ್ಲೇ ತೊಳಿಕತ್ತಾರೆ, ಒಟ್ಟಿಗೆ ನಾಳೆಗೆ ಹೋಗೋದು. ಉಳ್ಕೊಳ್ಳಿ ಹೋಗು. ಅಯ್ಯೋ ಪರವಾಗಿಲ್ಲ ಪಾಪ. ಅವತ್ತು ನೋಡಿ ಎಷ್ಟು ಭಾವನೆ ಮಾಡಿದ್ರು ಅಂತ. ಚೆನ್ನಾಗಿ ಕೋಳಿ ಸಾರು ಮಾಡಿ ಉಣ್ಣಕ್ಕಿಕ್ಕಿ ಅಷ್ಟು ಆಸೆ ಮಾಡಿ ಕಳ್ಸೋರೆ. ನಮ್ಮ ಮನೆ ಏನಾದ್ರು ಮಾಡೋದಂದ್ರೆ ಉಂಡಾರ, ಮೊದಲನೇ ದಿವಸನೇ ಉಂಡಾರ. ಹೋಗು, ಬಾಳೆಹಣ್ಣು ಗಿಳೆಣ್ಣು ಬಿಸ್ಕತ್ತು ಕಾಪಿ ಗಿಪಿ ಕಾಯಿಸ್ಕೊಡು ಸಾಕು. ಬಾಳೆಹಣ್ಣು ಬಿಸ್ಕತ್ತು ತರಕ್ಕೆ ಹೇಳ್ತೀನಿ ತಡೆಯಲ್ಲಿ. ಮಾವ ಬತ್ತು ಅವ್ರೂ ಕೊಟ್ಟಿಗೆ ತಾವು ಹೊಸಿ ಹೊಸ ಕರ ಕಟ್ಟಾಕ್ಬಿಟ್ಟು ಬರ್ತೀನಿ ನಡಿ ಅಂದರು. ಮಾವ ಬತ್ತೆ ಹೆಂಗೆ ಅನ್ನಕ ಮತ್ತೆ ಬರ್ತೀನಿ ನಾನು. ಸರಿ ಕಣವ, ಆಯಿತು ಹೋಗು ನೀನು. ಪಾಪ ಅದೇ ಇಬ್ಬರನ್ನೇ ಕುಣ್ಸುಟ್ಟು ಬಂದಿದ್ದಿ ಅಂತೀಯ. 4 ಗಂಟೆಗೆ ಅವ್ಳು ಬಂದಮೇಲೆ ಹೇಳ್ಬಿಟ್ಟು ರೆಡಿಯಾಗು ಅಂದ್ಬಿಟ್ಟು ಫೋನ್ ಮಾಡ್ತೀನಿ. ಹೋಗು. ಸರಿ ಕಣಕ, ಆಯಿತು. ರೀ, ಮತ್ತೆ ಇವರು ಗಂಡನ ಕಡೆಗೆ ಬಂದಿದ್ದಾರಂತೆ ಕಣ್ರಿ. ಬಂದಿದಾರಂತೆ ಈಗ? ಅದೇನೋ ಹುಡುಗ ಭಾನುವಾರ ದಿವಸ ನಾವು ಹೋಗಿ ನೋಡ್ಕೊಬತ್ತೀವಿ ಬೇಕಾರೆ. ಈಗ ಹೋಗಿ ನೀವಿಬ್ರು ಗಂಡು ಹೊಡ್ತು ನೋಡ್ಕೊಬರಾಗಿ ಅಂತ ಅಂತಂತೆ. ಅದಕ್ಕೆ ಇವತ್ತು ನಾವು ನೀವು ನೋಡ್ಕೊಂಡು ನಿಮ್ಗೆ ಒಪ್ಪಿಗೆ ಆದರೆ ಬೇಕಾದ್ರೆ ಭಾನುವಾರ ಹೋಯ್ತೀನಿ ಅಂತವ. ಅದಕ್ಕೆ ಬಂದಿದ್ದಾರಂತೆ. ಇವೇ ಇಲ್ವಲ್ಲ ಇಕ್ಳು ಕಾಲೇಜ್ಗೆ ಹೊಂಟೋಗವೆ ಮತ್ತೆ. ಅದಕ್ಕೆ ಅವ್ರಿಗೂ ಗೊತ್ತು ಕಾಲೇಜ್ಗೆ ಹೋಗೋರೆ ಅಂತವ. ಅದಕ್ಕೆ ಬತ್ತಿ 4 ಗಂಟೆ ಮೇಲೆ ಬಂದಾಗ ನೋಡ್ಕೊತೀವಿ, ನೋಡ್ಬಿಟ್ಟು ಬೆಳಿಗ್ಗೆ ಗೆದ್ದೋಯ್ತೀವಿ ಅಂತ ಅಂದಿದಾರಂತೆ. ಕತೆ ಅಲ್ಲೇ ಉಳ್ಕೊಂಡಿದಾರಂತೆ. ಅವ್ರ ಮಾ ಇದ್ದಾರಂತ? ಸರಿ ಸರಿ ಆಯಿತು ಬಿಡು. ಏನು ಥರನೇ? ಇದು ಟೀ ಪುಡಿ, 1 kg ಸಕ್ಕರೆ, ಆಮೇಲೆ ಬಾಳೆಹಣ್ಣು ಬಿಸ್ಕತ್ತು ತಗೊಬರಾಗಿ ಇಷ್ಟ ಸಾಕು. ಅಡುಗೆ ಗಿಡ್ಗೆ ಮಾಡ್ಲೆ? ಅವ್ರು ನಮ್ಮ ನಂಟ್ರೇಕನ? ಅಯ್ಯೋ ಮೊದಲನೇ ಸತಿನೇ ಉಂಡಾರ. ಅವಳೇನೋ ಒಬ್ಬಿಟ್ಟು ಮಾಡಿದಾಳಂತೆ ಕಣ. ಹೋಗಿ ಹುರ್ಮಿಳ್ನೇ ಒಬ್ಬಿಟ್ಟು ಮಾಡಿದಾಳಂತೆ. ಒಬ್ಬಿಟ್ಟು ಮಾಡಿದಾಳಂತ? ಹಂಗಾರೆ ಸರಿ ಬಿಡು. ಮತ್ತೆ ನಾನೇ ಮಾಡೀನಿ ಒಬ್ಬಿಟ್ಟ ಕಣಕ ಅಂತ ಅಂದು ಕತೆ. ಏನು ಬೇಡ, ಬಾಳೆಹಣ್ಣು ಬಿಸ್ಕತ್ತು ಕೊಡೋಕ್ಕಾಯ್ತದೆ. ಹೋಗಿ ತಗೊಬಂದು ಕೊಡೋಗಿ ತೆಗೆ ಮಡಿಗೆತ್ತೀವಿ ಎಲ್ಲ ಜೋಡಿಸಿ ಅವಳು ಬರೋದಕ್ಕೆ. ಹೆಂಗೋ ನೋಡಲಿ ಅವು ಎಣ್ಣಿಲ್ದ ಹೊತ್ತಿಗೆ ಹೆಂಗೆ ಬಿರ್ಬಿರ್ನು ಬಂದಿದ್ದಾರು ಅಂತವ. ಅವು ಭಾನುವಾರ ಬರ್ತೀವಿ ಅಂದ್ಬಿಟ್ಟು ಈಗಲೇ ಬಂದ್ಬಿಟ್ಟವ್ರಲ್ಲ. ಅಯ್ಯೋ ಹೋಗಿ ಹೆಂಗೆ ಹೊತ್ತಾಗೆ ಮಾಡೋದ. ಸದ್ಯಕ್ಕೆ ಹೆಂಗೋ ಒಪ್ಕೊಂಡ್ಲು ಕಣಪ್ಪ. ಇವು ಕವಿತಾ ಹಂಗೂ ಬೇಡವೇ ಬೇಡ ಅಂತ ಇವಳೇ ಇದು ಮಾಡ್ತಿದ್ಲು. ಕವನ ಫಸ್ಟ್ ಒಂಥರ ಆಡಿದ್ಲು, ಆಮೇಲೆ ಒಪ್ಕೊಂಡ್ಲು. ಒಪ್ಕೊಳ್ಳಿ ಹೋಗು. ಎಷ್ಟು ದಿವಸ ಇದ್ರು ಅಷ್ಟೇ. ನಾವೇನು ಕೆಲಸ ಕೊಡ್ಸೋಕ್ಕಾಯ್ತದ? ಒಟ್ಟಿಗೆ ಇದು 1 ವರ್ಷ ದಂಡ ಹಾಕ್ದಾರೆ ಸರಿ ಅಷ್ಟೇ, ಇನ್ನೇನೂ ಇಲ್ಲ. ಸುಮ್ಮನೆ ಇಲ್ಲ ಉರ್ಮಿಳೆ ಎಲ್ಲಾನು ಮಾತಾಡೋಳಕಂದು ಬನ್ನಿ, ಓದಿಸ್ತೀವಿ ಅಂತಲೂ ಅಂದಿದಾರಂತೆ ಕತೆ ಮುಂದಕ್ಕೆ. ಅಯ್ಯೋ ಏನು ಓದಿಸ್ತಾರಿರಲಿ. ಏನು ಅವೆಲ್ಲ ನಾವು ಅವಕ್ಕೆಲ್ಲ ಹೇಳೋಕ್ಕಾಗಿಲ್ಲ. ಒಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಟ್ಟು ಮನೆ ಕಡೆ ಚೆನ್ನಾಗಿ ಬರ್ತಾನೆ. ಅಯ್ಯೋ ಮನೆ ಕಡೆ ಚೆನ್ನಾಗವ್ರೆ ಕಣಪ್ಪ, ಚೆನ್ನಾಗವ್ರೆ. ಅವರೇನೋ ಚೆನ್ನಾಗವ್ರೆ ಅಚ್ಚುಕಟ್ಟಾಗಿ. ಈಗ ನಮ್ಮ ತವೆಲ್ವ ಹೇಳು ಬಂಡವಾಳಿಗೆ ಏನಾದ್ರು ಮಾಡೋದಾಗಿತ್ತು. ಬಂಡವಾಳ ಇಲ್ದಂಗೆ ಆಗೋದಲ್ಲ. ಹೆಂಗಾರು ಮಾಡೋಕ್ಕಾಯ್ತು ಸುಮ್ಮನಿರು. ಹೆಂಗೋ ಸದ್ಯಕ್ಕೆ ಬಂದು ಹೆಣ್ಣು ಗಂಡು ಒಪ್ಪಲಿ ಸುಮ್ಕಿರವ ಮೊದಲು.
ನಾವು ಹೋಗಿ ನೋಡ್ಬೇಕು. ಇನ್ನೂ ಬೇಕಾದಷ್ಟು ಅದೇ ಇನ್ನೂ ಇಲ್ಲೇಕೆ ನೋಡೋಕ್ಕಾಗ್ತದೆ. ಬಂದು ನೋಡಲಿ, ಹೆಣ್ಣು ಗಂಡು ನೋಡಿ ಒಪ್ಪಿದ ಮೇಲೆ ಅಲ್ವ ಮುಂದಕ್ಕೆ ಅದು ಮಾತು. ಹೆಂಗಾರು ಮಾಡೋಕ್ಕಾಗ್ತದೆ. ಹೆಂಗೋ ದೇವ್ರದಾಗಿಂದ ಎಲ್ಲ ಒಂದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕಣ್ರಿ. ಇನ್ನೇನು ಬೇಡ. ಪಪ್ಪ ನನ್ನ ಮಗಳು ಹೆಂಗೋ ನೆಮ್ಮದಿ ಸೇರ್ಕೊಬಿಟ್ರೆ ಅಷ್ಟೇ ಸಾಕು ಹೊತ್ತಿಗೆ ದೇವ್ರದಾಗಿಂದ. ಬಾ, ಎಲ್ಲ ಒಳ್ಳೇದಾಯ್ತದೆ. ಅದೇ ಕೆಡ್ಸ್ಕೊಂಡಿಯ ನೀನು. ಸರಿ ಮತ್ತೆ ತಕ್ಕ ಬಂದ್ಬಿಡೋಗಿ ಮತ್ತೆ ತಟ್ಟೆ ಹೋಗಿ. ಹಾಂ ಸರಿ ಆಯಿತು. ಸುಮಾರು ಹೊತ್ತಾಯ್ತು, ಇನ್ನೂ ಬರ್ನೇ ಬಳಿ ಹೋಗಿ. ಬರ್ಬೇಡ್ದ ಬತ್ತಲ್ ಸುಮ್ಮನಿರಿ. ಬಂದ್ರವ? ಹ್ಞೂ ಬಂದವ್ರೆ, ಗಂಡು ಹೆಂಡ್ತಿ ಇಬ್ರು ಬಂದವ್ರೆ. ಹೆಣ್ಣು 3:30-4 ಗಂಟೆಗೆ ಬಂದದಂತೆ. ಬಂದ್ಮೇಲೆ ಫೋನ್ ಮಾಡಿ ರೆಡಿ ಆದ್ಮೇಲೆ ಅಂತ ಅಂದೆ. ಹಾಂ ಬರ್ಲಿ ಸುಮ್ಕಿರವ, ಸುಮ್ಕಿರು. ತಡದಿಂದ ಬರ್ಲಿ, ಹೋಗಿ ನೋಡೋಕ್ಕಾಯ್ತದಂತೆ. ನಮ್ಗೇನಾದ್ರು ಒಪ್ಪಿಗೆ ಆಗ್ಬಿಟ್ರೆ ಮಗ ಆಮೇಲೆ ಬೇಕಾದ್ರೆ ಗಿರಿಸನ್ ಕಳ್ಸೋದ ಅಂತ. ಅಯ್ಯೋ ಹೋಗು ಹುಡುಗಿ ತೊಳೆದು ಮುಟ್ನಂಗದೆ ಕತೆ. ಅಚ್ಚುಕಟ್ಟಾಗದೆ ಏನು ಕುಣಿತ ಒಪ್ಪತ್ತಿರಿ ಕಣ. ಲಕ್ಷಣಕ್ಕೆ ಅದೇ ಅಯ್ಯೋ ಚಂದಗನಾಗದೆ ಬೆಣ್ಣು ಇಲ್ಲ ನಾನು ತೋರಾಕ್ತಿದ್ನ. ಓ ಬಾವ, ಎಷ್ಟೊತ್ತ ಬಂದ್ರಿ? 1 ಗಂಟೆಗೆ ಬಂದೋ, ಏನು ಬರ್ತೇನೆ ಇಲ್ಲ. ಕೆಲ್ಸಕ್ಕೆ ಹೋಗಿದ್ದೆ ಬಾವ. ಚೆನ್ನಾಗಿದ್ದೀರಕ್ಕ? ಹ್ಞೂ ಕಣಪ್ಪ, ಚೆನ್ನಾಗೀನಿ. ನೀನ್ ಚೆನ್ನಾಗಿದ್ಯಾ ಮಗ? ಏನು ನಮ್ದು ಏನು ಚಂದ ಮಾಮೂಲಿ. ಗಿರೀಶ್ ಹೆಂಗಿದನು? ಚೆನ್ನಾಗವನೆ. ನಮ್ಮ ರಾಮವನ ಮಗಳನ್ನ ನೋಡಕ್ ಬಂದಿರೋದು. ಓಹೋ ಸರಿ ಸರಿ ಮಾತಾಡ್ತೇರಿ ಮತ್ತೆ. ನಾನು ಬಿರ್ಬಿರ್ನ ಕಾಳು ಆಡ್ಸ್ಬಿಡ್ತೀನಿ. ಅಯ್ಯೋ ಅದನ್ನ ಬೇರೆ ಅಂಬರ್ಸ್ಕೊಂಡು ಕೂತಿದ್ದೀನಿ, ನೀನು ಬೇರೆ ಮಾಡೋ ಕೆಲಸ ಇದ್ದಾನೆ. ಅಯ್ಯ ಹೋಗ್ ಮಗ, ನಮ್ಗೆ ಅದಕ್ಕೆ ಬೇಜಾರು. ಅದೇ ಕಂಗಂದಿಯೇ ನೀನಾರು ಹಂಗೆ ಕಳಿಸ್ಬಿಟ್ಟಿಯಾ? ಸುಮ್ಮನಿರು. ಅದೇ ಕಂಗಂದಿಯೇ ನೀನಾಗ್ಬಿಟ್ರು ಹಂಗೆ ಕಳಿಸ್ಬಿಟ್ಟಿಯೇ? ಏನು ಮಾಡ್ದಂಗೆ ಬರ್ದಂಗೆ. ಬಾ ಮಗ ಇತ್ತಾಗಾರೆ. ಅಯ್ಯ ಕೂತ್ಕಕ್ಕ. ಹೆಂಗೆ ಬೆಣ್ಣು? ಅವು ರಾಮನ ಮಕ್ಕಳು ಪರವಾಗಿಲ್ವಾ? ಪರವಾಗಿಲ್ಲ, ಒಳ್ಳೆ ಮಕ್ಕಳೇ. ಏನಿಲ್ಲ ಕಣವ, ಅಂಥದ್ದೇನಿಲ್ಲ ಪಾಪ. ಸುಮ್ಮನೆ ಇಲ್ದವ್ದಲ್ಲ ಹೇಳ್ಬಾರ್ದು ಕಂಡರ ಮಕ್ಳ ಮೇಲೆ. ಭಾಳ ಒಳ್ಳೆ ಹೆಣ್ಣು. 2 ಒಳ್ಳೆವೇ ಅವಳು, 2 ಒಳ್ಳೆ ಬೇಕಾ ಸುಮ್ಕಿರಿ. ಮಾಡ್ಕೋಬೋದು ಬಡಭಕ್ತಿ ಈಗ ಅವೇ ಮಾಡ್ಕೋಬೋದು. ಅದಕ್ಕೆ ಹಂಗೆ ಇವತ್ತು ನೋಡ್ಕೊಂಡು ನಾವು ಹೊಂಟೋದ್ರೆ ನಮ್ಗೆ ಒಪ್ಪಿಗೆ ಆದ್ರೆ ಬೇಕಾರೆ ಆಮೇಲೆ ಇವನ್ನ ಗಿರಿಸನ್ ಕಳ್ಸೋದ ಭಾನುವಾರ ಅಂದ್ಬಿಟ್ಟು. ಹಾಂ ಅಷ್ಟು ಮಾಡಿ ಏನಿಲ್ಲ ಕತೆ. ಒಳ್ಳೆ ಹುಡುಗಿ ಕತೆ ಮಾಡ್ಕೊಳ್ಳಿ ಹೆಚ್ಚಾಟಾಗಿ. ಅದಕ್ಕೆ ನಾವೇ ಹೆಂಗೋ ನಮ್ಗೆ ಗೊತ್ತಿರೋರು ಪರಿಚಯದವ್ರೆ, ನಮ್ಮ ನೆಂಟ್ರಿ ಆಗ್ಬೇಕಲ್ಲ ಅವ್ರೂ. ಪಾಪ ಒಳ್ಳೆರೇ. ಅದು ಅದೆಲ್ಲ ಕಣೆ ಒಳ್ಳೆ ಕಣೆ. ಏನೋ ಎಂಗೇಜ್ಮೆಂಟ್ ಆಗ್ಬಿಟ್ಟು ಅವು ಹುಡುಗ 1 ಸತಿ 2 ಸತಿ ಬಂದಿತ್ತು ಕಣೆ. ಏನೋ ಅದು ಗೊತ್ತಿಲ್ಲ ಒಟ್ಟಿಗೆ. ಪಾಪ ಮಾಡೋಕ್ಕೆಲ್ಲ ಆಸೆಗಿದ್ರು, ಅದನ್ನು ಅವರೇ ಚಕ ಮಾಡ್ಕೊತೀವಿ ಅಂತ ಅಂದ್ಕೊಂಡು ಆದಮೇಲೆ ಅದು ಹೆಂಗಾಯ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಕಿತ್ತೋಯ್ತು ಅಂತ ಅಂದರು. ಒಟ್ಟು ನೋಡಿ ಅಚ್ಚುಕಟ್ಟಾಗಿ ವಿಚಾರಿಸಿ. ಅಲ್ಲ ಕಣಪ್ಪ, ಇನ್ನೇನು ವಿಚಾರಿಸಿ? ಊರ್ಮಿಳನ್ಗಿಂತ ಇನ್ನೇನಪ್ಪ ವಿಚಾರಿಸಿ? ಅಲ್ಲ ಒಳ್ಳೆ ಮಕ್ಳೇ ಅಲ್ಲ ನೀವು. ನಿಮ್ಗೆ ಹೆಂಗಾಯ್ತದಂಗೆ ವಿಚಾರಿಸ್ಕೋಬೇಕಲ್ವಾ? ಇನ್ನು ನಾವು ಬೇರೆ ವಿಚಾರಿಸ್ತಾ ಕುಂತ್ಕೋ. ಇನ್ನೇನು ವಿಚಾರಿಸಿಯೇ? ಸುಮ್ಮನಿರು. ಇನ್ನೇನಪ್ಪ ವಿಚಾರಿಸಿಯೇ? ನೀವು ನಿಮ್ಗಿಂತ ಗೊತ್ತಾ? ಒಟ್ಟು ಮಾಡ್ಬೋದು, ಒಳ್ಳೆ ಮಾಡ್ಕೋಬೋದು. ಅದ್ರ ಬಗ್ಗೆ ಏನು 2 ಮಾತಿಲ್ಲ ಪಾಪ. ಒಳ್ಳೆ ಐಕ್ಳೆಯ ಕತೆ. ಎಲ್ಲ ಮಾಡ್ಕೊಳ್ಳಿತಾಗೆ ಕಷ್ಟ ಸುಖದಲ್ಲಿ ನೊಂದಿ ಬೆಂದವೆ. ಕಷ್ಟ ಸುಖ ಕುಂತ್ಕೊಳ್ಳೋಂಥ ಮಕ್ಳೇ ಯಾಕ ನಾವು. ಹಂಗೋ ಅಷ್ಟು ಆಗ್ಬಿಟ್ರೆ ಅಷ್ಟು ಸಾಕು ಕಣ್ ಮಗ. ಇನ್ನೇನು ಊಟ ಗಿಟ ಕೊಟ್ಲಾ? ಅದೇನೋ ಮಾಡ್ತಾ ಇದ್ದಾಳೆ, ಬಿಟ್ಟ ಕಣೆ. ಮಾಡಲಿ, ನಾ ಬಾಡ್ ತರ್ಸಿ ತಗೋಬತ್ತೀನಿ ಅಂದೆ. ಬಾಡ್ನೆ ಮಾಡುವಂತ ಅಂದೆ. ನೀವೇನು ಇವತ್ತು ಉಣ್ಣಕ್ಕಿಲ್ವಂತಾರ? ಇಲ್ಲ ಗುರುವಾರ ಊಟ ಮಾಡೋಕ್ಕಿಲ್ಲ ನಾವು. ಅದಕ್ಕೆ ಒಬ್ಬಿಟ್ಟು ಸಾಮಾನು ತರ್ಸ್ಕೊಂಡು ಮಾಡ್ತೀನಿ ಅಂತವ. ಅದರಲ್ಲೇ ಬರ್ತಾರೆ ಅಣ್ಣನ ಹೊತ್ಕೆನುವೆ ಅಂತ ಅಂದ್ಬಿಟ್ಟು ತರ್ಸ್ಕೊಂಡಿದ್ಲು. ಅಯ್ಯೋ ಅವೆಲ್ಲ ನಂಬರ್ಸ್ಕೊಳ್ದಾರೆ ಎಂತ ಕಾಣೆ ನೋಡಲಿ ಹಂಗೆ ಆಡ್ತಾ ಕೂತಾವಳೆ. ಮಾಡಲಿ ಸುಮ್ಮನಿರಕ್ಕ, ಏನಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.